ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ನಮ್ಮ ಮನೆಯಲ್ಲೊಂದು ಒಂದು ಹೆಚ್ಚಪ್ಪು ಕರ ಸಾಕಿದ್ದೀವಿ. ಕರ ಹುಷಾರು ತಪ್ಪಾಗಿತ್ತು. ಏನು ಆಹಾರ ತಿಂದರೆ ಹುಷಾರು ತಪ್ಪಾಯ್ತದೆ, ಹುಷಾರು ತಪ್ಪೋದಾಗ ನಾವು ಯಾವ ಥರ ಕಣ್ಕೋಬೇಕು, ಆಮ್ಯಾಗ ಅದು ಗೊತ್ತಾದ ಮೇಲೆ ನಮಗೆ ಯಾವ ಥರ ನಾಟಿ ಔಷಧಿ ಮಾಡಿದ್ರೆ ಸರೋಯ್ತದೆ, ಇದ್ರ ಬಗ್ಗೆ ನಮಗೆ ಮಾಹಿತಿನ ಕೊಡೋಂತ ಬಂದಿದ್ದೀನಿ ಸ್ನೇಹಿತರೆ. ವಿಡಿಯೋನ ಕೊನೆಗಂಟ ನೋಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ, ನಮ್ಮ ಕರ ಇದು ಮೊದಲು ಹಸ್ಕೋಸ್ ಹಾಕಿದ್ದು ಎಲ್ಲ ಮಾರ್ಬಿಟ್ಟೆ, ಮೇಂಟೆನೆನ್ಸ್ ಆಗಲ್ತು ಅಂದ್ಬಿಟ್ಟು ಈ ಕರ ನೆನ್ನೆ ದಿನ ಏನಾಗಿತ್ತು ಅಂದರೆ ಸ್ನೇಹಿತರೆ, ಇದು ತೋಟದ ಕಡೆಗೆ ಹೊಡ್ಕೊಂಡು ಹೋಗ್ತಾ ಇದೆ, ಬರ್ದೇನೆ ಹೋಯ್ತು. ಯಾಕೋ ಮೇಯ್ತಾ ಇರಲಿಲ್ಲ. ಯಾಕೆ ಮೇಯ್ತಾ ಇಲ್ಲವಲ್ಲ ನಮ್ಮ ಕರ, ಮನಗ್ಬಿಟ್ಟದಲ್ಲ ಅಂತ ನಾನು ಅದ್ರ ಬಗ್ಗೆ ವೀಕ್ಷಣೆ ಮಾಡಿದೆ. ಅದು ಒಂಥರ ಮಂಕಾಗಿ ಕುಂತ್ಕೊಬಿಟ್ಟಿತ್ತು. ಆಮೇಲೆ ಮನೆಯಲ್ಲಿ ಕೇಳಿದೆ, ಯಾಕೋ ಹುಷಾರಿಲ್ಲವಲ್ಲ, ಏನೋ ಪ್ರಾಬ್ಲಮ್ ಆಗದೆ ಅಂತ. ಆಮೇಲೆ ಏನು ಆಗಿರ್ಬೋದು ಅದಕ್ಕೆ ಅಂತ ನಾನೆಲ್ಲ ವಿಚಾರಿಸ್ಕೊಂಡು ಬಂದಾಗ ಸ್ನೇಹಿತರೆ, ಆಮೇಲೆ ಗೊತ್ತಾಯಿತು ಅದು ಏನು ತಿಂದದೆ, ಏನು ಈಗ ಪ್ರಾಬ್ಲಮ್ ಆಗದೆ ಅಂತ. ಯಾರೇ ಆಗಲಿ ಸ್ನೇಹಿತರೆ, ಮನೆಗಳಲ್ಲಿ ರೈಸು ಅನ್ನ ಮಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಹಸುಗಳಿಗೆ ಹಾಕಬೇಡಿ. ಹಸುಗಳಿಗೆ ಹಾಕಿದ್ರೆ ಭಾಳ ತೊಂದರೆ ಆಯ್ತಿದೆ. ಏನು ತೊಂದರೆ ಆಯ್ತಿದೆ ಅಂದರೆ, ಮೇಯ್ಯಲ್ತು. ಅನ್ನ ತಿಂದರೆ ಏನು ಪ್ರಾಬ್ಲಮ್ ಆಯ್ತಿದೆ ಅಂದರೆ ಸ್ನೇಹಿತರೆ, ಹೊಟ್ಟೆಲಿ ಆರಾಗ್ನೆ ಆಗಲ್ತು, ಮಲಕ್ ಬರಲ್ತು, ಹೊಟ್ಟೆ ಉಬ್ರಮ್ಮೆ ಆಗಿ ಮಲಕ್ ಬರದೆ ಅದು ಹುಷಾರು ತಪ್ಪಾಯ್ತದೆ. ಹಸುಗಳು ಕರುಗಳಿಗೆ ಮಾಮೂಲಿ ಅನ್ನ ಮಲಕ್ ಬರಲ್ತಲ್ಲ, ಒಳಗಿಂದ ಮೇವು ಥರ ಆದರೆ ರಪ್ಪಾಗಿರ್ತು, ಮಲಕ್ ಬಂದುಬಿಡ್ತದೆ. ಅನ್ನ ಮುದ್ದೆ ಇವೆಲ್ಲ ಜಾಸ್ತಿ ಕೊಟ್ಟಾಗ ಮಲಕ್ ಬರಲ್ತು. ಆವಾಗ ಕರುಗಳೇ ಆಗಲಿ ಹಸುಗಳೇ ಆಗಲಿ ಹುಷಾರು ತಪ್ಪಾಯ್ತವೆ, ಹೊಟ್ಟೆ ಊದ್ಕೋತವೆ, ಉಚ್ಕೊಳ್ಳೋಕೆ ಶುರು ಮಾಡಿಬಿಡ್ತವೆ. ಆವಾಗ ನಮಗೆ ತಿಳ್ಕೋಬೇಕು ನಾವು. ಅದಕ್ಕೋಸ್ಕರನೇ ರೈಸು ಹಸುಗಳಿಗೆ ಕರುಗಳಿಗೆ ಹಾಕಬಾರ್ದು. ಆವಾಗ ನೀವು ಕಣ್ಕೋಬೇಕು, ಯಾಕೆ ಹಸು ಮೇವಿತ್ತಲ್ಲ, ಏನು ಹೆಚ್ಚು ಕಮ್ಮಿ ಆಗೈತೆ ನಮ್ಮ ಹಸುಗೆ ಅಂತ. ಯಾವ ಥರ ಕಣ್ಕೋಬೇಕು ಅಂದರೆ ಸ್ನೇಹಿತರೆ, ನಿಮ್ಗೆ ತೋರಿಸ್ತೀನಿ, ಅದು ಬನ್ನಿ. ಹಸುಗಳಿಗೆ ಜ್ವರ ಬಂದಾಗ ನಾವು ಯಾವ ಥರ ಕಣ್ಕೋಬೇಕು ಅಂದರೆ ಸ್ನೇಹಿತರೆ, ಮೊದಲಿಗೆ ನಾವು ಕಿವಿ ಕೊಂಬನ್ನ ಈ ಥರ ಮುಟ್ಟಿ ನೋಡಬೇಕು. ನೆನ್ನೆ ಈ ಥರ ಮುಟ್ಟಿದಾಗ ಕೊಂಬೆಲ್ಲ ಏನು ಸುಡ್ತಾಯಿದ್ದೋ, ಕಿವಿಯೆಲ್ಲ ಇಲ್ಲೆಲ್ಲ ಸುಡ್ತಾಯಿದ್ದೋ. ಈ ಥರ ನೀವು ಚೆಕ್ ಮಾಡಿದಾಗ ಮಾತ್ರ ಹಸುಗಳಿಗೆ ಏನಾಗದೆ ಅಂತ ಕಣ್ಕೋಬೋದು. ಆವಾಗ ಜ್ವರ ಬಂದವೆ, ಮಲ್ಕಾಗ್ತಾಯಿಲ್ಲ ನಮ್ಮ ಹಸು ಅಂತ ನೀವು ಕಣ್ಕೋಬೇಕು. ಇಲ್ದರೆ ಗೊತ್ತಾಗಲ್ಲ ನಿಮಗೆ, ಯಾಕೋ ಸುಮ್ಮನೆ ಅಂತ ನಿಮ್ಗೆ ನೆಗ್ಲೆಕ್ಟ್ ಮಾಡಿಬಿಡ್ತೀರಿ. ಕೊಂಬುಡ್ದಾಗ ಮಾತ್ರ ಹಸುಗಳಲ್ಲಿ ನಾವು ಏನು ಪ್ರಾಬ್ಲಮ್ ಆಗೋದು ಅಂತ ಗೊತ್ತಾಯ್ತದೆ. ಜ್ವರ ಬಂದಿದೆಯೋ ಇಲ್ಲ ಸಲೆ ಆಗಿದೆಯೋ, ಯಾಕೆ ಮಲ್ಕಾಗ್ತಾಯಿಲ್ಲ ಅಂತ ಗೊತ್ತಾಗೋಯ್ತದೆ. ಅವಾಗ ಆ ಥರ ನೋಡಿದಾಗ ನನಗೆ ಗೊತ್ತಾಯ್ತು. ಅವಾಗ ನಮ್ಮ ಹಸುಗೆ ಜ್ವರ ಬಂದದೆ, ಇದಕ್ಕೇನು ಮಾಡಬೇಕು ಟ್ರೀಟ್ಮೆಂಟ್ ಅಂದ್ಬಿಟ್ಟು ಯೋಚನೆ ಮಾಡಿದೆ ಸ್ನೇಹಿತರೆ. ಆಮೇಲೆ ಏನು ಮಾಡಿದೆ ಅಂದರೆ, ಮನೆಗೆ ಹೊಡ್ಕೊಬಂದೆ ಕರುನ. ಮೊಲಕೆ ಆಗ್ತಾಯಿರಲ್ಲ, ಸಾಯಂಕಾಲ ಗಂಟ ಹೊಟ್ಟೆ ಎಲ್ಲ ಊದ್ಕೊಂಡು ಬೇದಿ ಎಲ್ಲ ಆಗ್ಬಿಟ್ಟು ಸುಮ್ಮನೆ ಮಂಕಾಗಿ ಮನಗ್ಬಿಟ್ಟು ನಡೀತಾನೆ ಇರಲಿಲ್ಲ, ಎದೊಳ್ತಾನೆ ಇರಲಿಲ್ಲ. ಆಮ್ಯಾಕೆ ಮನೆಗೆ ಕರ್ಕೊಬಂದ್ಬಿಟ್ಟು ನಮ್ಮ ಮನೇಲಿ ಅದಕ್ಕೆ ನಾಟಿ ಔಷಧಿ ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ, ಮನೇಲಿ ಮೊಟ್ಟೆ ಇದ್ದರೆ ನಾಟಿ ಮೊಟ್ಟೆ ಅದನ್ನ ಹೊಡೆದ್ಬಿಟ್ಟು ಕೊಟ್ಟ ಅಥವಾ ಬಾಟ್ಲುಗಳಲ್ಲಿ ಎತ್ತಬೇಕು. ಆಮೇಲೆ ನುಗ್ಗೆ ಸೊಪ್ಪು ತಿನ್ನಿಸ್ಬೇಕು. ಈ ಥರ ಟ್ರೀಟ್ಮೆಂಟ್ ನಾಟಿ ಔಷಧಿ ಕೊಟ್ಟಾಗ ಹಸು ತಾನಾಗೇ ಸಾಯಂಕಾಲ ಹಂಗೂ ನಾನು ಯಾಕೋ ಇದಾಯಿತು ಅಂದ್ಬಿಟ್ಟು ಭಯ ಬತ್ತು. ಬೆಳಗಿನ ಜಾವದಷ್ಟೊತ್ತಿಗೆ ಮಲ್ಕಾಗ್ತಾಯಿತ್ತು, ತಾನಾಗೇನಿದೆ ಎದ್ದು ನಿಂತ್ಕೊತ. ಆವಾಗ ಸ್ವಲ್ಪ ನನಗೆ ಧೈರ್ಯ ಬಂತು. ಹಸುಗಳು ಸ್ನೇಹಿತರೆ ಆ ಥರ ಆದಾಗ ಯಾವುದೇ ಕಾರಣಕ್ಕೂ ತಣ್ಣೀರ ಕುಡಿಸ್ಬೇಡಿ. ಉಗುರು ಬೆಚ್ಚಗಿರೋ ನೀರು ಕುಡಿಸಿ, ಅಂಬ್ಲಿ ಕೊಡಿಸಿ. ಆದಷ್ಟು ಹಸಿರು ಮೇವು ಹಾಕ್ಬೇಡಿ, ಒಣಮೇವು ಹಾಕಬೇಕು.